ನಮಸ್ಕಾರ ಅಭ್ಯರ್ಥಿಗಳೇ, ಈಗಾಗಲೇ ಕೆಸೆಟ್ 2024ರ ಆನ್ಲೈನ್ ಅಪ್ಲಿಕೇಶನ್ ಭರ್ಜರಿಯಾಗಿ ಆರಂಭವಾಗಿದೆ. ಆದರೆ ಒಂದಷ್ಟು ವಿದ್ಯಾರ್ಥಿಗಳದ್ದು ಇಲ್ಲೊಂದು ವಿದ್ಯಾರ್ಥಿಗಳದ್ದು ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಅಂತ ಪ್ರಾಬ್ಲಮ್ ಆಗ್ತಾಯಿದೆ. ಲಾಸ್ಟ್ ಟೈಮ್ ಕೂಡ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೂ ಕೂಡ ನಾನು ತೋರಿಸಿದ್ದೆ. ನಂದು ಕೂಡ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಅಂತ ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಹೊಸದಾಗಿ ಅಪ್ಲಿಕೇಶನ್ ಫಸ್ಟ್ ಡೇ ಇದೆ, ಹೀಗಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಸರ್ವರ್ ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಏನಾಯ್ತು ಅಂದರೆ ಒಂದು ವಾರ ಆಗಲಿಕ್ಕೆ ಬಂತು, ಸಮೀಪ ಒಂದು ವಾರ ಆಗಲಿಕ್ಕೆ ಬಂತು. ಬಟ್ ಏನಾಗಿದೆ ಅಂತಂದರೆ ಇವಾಗ 30ಗೆ ಸ್ಟಾರ್ಟ್ ಆಗಿದೆ, 30, 31, ಇವತ್ತು ತಾರೀಕು 3 ಆದರೂ ಕೂಡ ಇನ್ನೂ ಕೂಡ ಅದನ್ನು ಸಾಲ್ವ್ ಮಾಡಿಲ್ಲ ಅನಿಸುತ್ತೆ ಕೀದವರು. ಆದರೂ ಕೂಡ ಇದು ಒಂದು ವಿದ್ಯಾರ್ಥಿ ನೋಡ್ಬೋದು, SSLC ಮತ್ತು ಆರ್ ಡಿ ಸಂಖ್ಯೆಯಲ್ಲಿ ಒಂದೇ ಇದೆ. ನಮ್ಮ ಆಯ್ಕೆ ಮಾಡಿದ ವರ್ಗ ಜಾತಿ ಆರ್ ಡಿ ಸಂಖ್ಯೆ ವರ್ಗ ಜಾತಿ ಹೊಂದಾಣಿಕೆ ಆಗುತ್ತಿಲ್ಲ ಎಂದು ತೋರಿಸುತ್ತಿದೆ. ಇದಕ್ಕೆ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನಾವು ಕೂಡ ಏನು ಮಾಡ್ತಾಯಿದ್ದೀವಿ, ಕೆಇಗೆ ಕಾಲು ಮಾಡ್ತಾಯಿದ್ದೀವಿ ಮತ್ತು ಮೇಲೂ ಮಾಡಿದ್ದೀವಿ, ಯಾವುದೇ ಥರಂಥ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ಈ ಥರ ಕೀದವರು ಪ್ಲೇ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಮ್ಟೈಮ್ಸ್ ಅದು ನಿಜಾನೂ ಇರ್ಬೋದು, ಸಮ್ಟೈಮ್ಸ್ ಅದು ಕೂಡ ಏನಾಗುತ್ತೆ ಅಂದರೆ ಸರ್ವರ್ ಪ್ರಾಬ್ಲಮಿಂದ ಅವ್ರಿಗೆ ಅರ್ಥವಾಗದೇನಿರ್ಬೋದು. ಆದರೂ ಕೂಡ ನಾನು ಇನ್ನೊಂದು ಸಲ ನಿಮಗೆ ಹೇಳೋಕ್ಕೆ ಬಯಸ್ತೇನೆ, ಕೆಇದವರು ಕೂಡ ಪ್ರತಿ ವರ್ಷ ಈ ಥರ ಪ್ರಾಬ್ಲಮ್ ಇದ್ದೇ ಇದೆ. ಓಕೆ, ಯಾವುದರಲ್ಲ ಒಂದು ಪ್ರಾಬ್ಲಮ್ ಮಾಡ್ತಾರೆ. ಆದರೆ ನೀವು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕಂದ್ರೆ ಕೆಇಗೆ ವೆಬ್ಸೈಟಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿ ನೀವು ರಿಯಲೈಸ್ ಮಾಡಿಸ್ಬೇಕಾಗತ್ತೆ. ಯಾರಿಗೆ ಅಂತಂದರೆ ಕೆಇದವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅದನ್ನು ಅವ್ರು ಏನು ಮಾಡ್ತಾರೆ, ಸರ್ವರನ್ನು ನೆಟ್ಟಿಗೆ ಮಾಡ್ತಾರೆ. ಇಲ್ಲ ಅಂತಂದರೆ ನಿಮಗೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಏನಾರು ಆಗಿದೆಯಾ ಚೆಕ್ ಮಾಡ್ಕೊಳ್ರಿ. ಸ್ಪೆಲ್ಲಿಂಗ್ ಅಪ್ ಟು ಸ್ಪೆಲ್ಲಿಂಗ್ ಇರಬೇಕು. ಉದಾಹರಣೆಗೆ SSLCಯಲ್ಲಿ ಹೆಂಗೆ ಸ್ಪೆಲ್ಲಿಂಗ್ ಇದೆಯೋ ಹಾಗೆ ನಿಮ್ಮ ಹೆಸರು, ನಿಮ್ಮ ಸರ್ನೇಮು, ನಿಮ್ಮ ತಂದೆ ಹೆಸರು ಕೂಡ ಸೇಮ್ ಟು ಸೇಮ್ ಇರಬೇಕು. ಅದೇನಾದರೂ ಈ ಥರ ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಕೂಡ ಪ್ರಾಬ್ಲಮ್ ಆಗಿದ್ದರೂ ಕೂಡ ಏನಾಗುತ್ತೆ ಅಂತಂದರೆ ಅದು ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಓಕೆನಾ? ಸೊ ಆದರೂ ಕೂಡ ನೀವು ಎಲ್ಲ ಕರೆಕ್ಟ್ ಇದ್ದರೂ ಕೂಡ ಏನು ಮಾಡಿ ಅಂತಂದರೆ ನೀವು ಕೆಇಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಕು. ಮೇಲ್ಗಳನ್ನು ಮಾಡೋದ್ರಿಂದ ಜಾಸ್ತಿ ನೀವು ಕಾಲ್ಗಳನ್ನು ಮಾಡಿ. ಆಫೀಷಿಯಲ್ ವೆಬ್ಸೈಟಲ್ಲಿ ನಂಬರ್ ಇದೆ. ಓಕೆ, ಆಫೀಷಿಯಲ್ ವೆಬ್ಸೈಟಲ್ಲಿ ಕೆಳಭಾಗದಲ್ಲಿ ನಂಬರನ್ನು ಕೊಟ್ಟಿದ್ದಾರೆ, 080 ಅಂತ ನಂಬರ್ ಇದೆ. ಕಾಲ್ ಮಾಡಿ, ಬೆಳಗ್ಗೆ 10:30 ಕಾಲ್ ಮಾಡಿ, ಡೆಫಿನೆಟಾಗಿ ರಿಸೀವ್ ಮಾಡ್ತಾರೆ. ನಾನು ಕೂಡ ಪ್ರಯತ್ನ ಮಾಡ್ತೇನೆ ಕಾಲನ್ನು ಮಾಡಲಿಕ್ಕೆ ಕೂಡ. ಅದಕ್ಕೇನಾದರೂ ಸೊಲ್ಯೂಷನ್ ಕೊಡ್ತಾರಂತ ಒಂದು ಸೋಮವಾರ ಸಂಜೆ ತನಕ ಏನಾದರೂ ಒಂದು ಅಪ್ಡೇಟ್ ಆಗ್ಬೋದು, ಅಥವಾ ಸೋಮವಾರ ತನಕ ನೀವು ಕೂಡ ಏನಂದರೆ ಕಾಲ್ನ ಟ್ರೈ ಮಾಡಿರಿ. ನಾಳೆಗೆ ರಜೆ ಇದೆ, ಸೋಮವಾರ ದಿನ ಟ್ರೈ ಮಾಡಿ ಕಾಲ್ ಮಾಡಲಿಕ್ಕೆ.